ಇಲ್ಲಿ ಯಥೇಚ್ಛವಾಗಿ ಮರಳು ದಂಧೆ ಮತ್ತು ಕೆಬ್ಬಣದ ದಂಧೆ ಎಲ್ಲ ನಡೀತದೆ. ಈ ಮರಳು ದಂಧೆ ಮಾಸಳ್ಳಿ ಅಂತಾರೆ, ಮಾಚೇನಹಳ್ಳಿ, ಆಮೇಲೆ ವೆಂಕಟಾಪುರ, ಉರ್ತಾಳ್ ಇಲ್ಲೆಲ್ಲ 10 ಎಕರೆ ಅಂತ ಲೀಸಿಗೆ ತಗೊಂಬೋದು. ಮತ್ತು ಬೇರೆ ಕಡೆಯಿಂದ ಬೇರೆ ಜಮೀನುಗಳಿಂದ ಅಲ್ಲಿಗೆ ರಾತ್ರಿ ಎಲ್ಲ ಡಂಪ್ ಮಾಡ್ಕೊಬೋದು. ಆಮೇಲೆ ಒಂದು ಲೋಡ್ ಕಳಿಸೋದು, ಅದ್ರ ಜೊತೆಗೆ ಒಂದು ಪರ್ಮಿಟ್ಟು, ಅದರ ಜೊತೆಗೆ 10 ಲೋಡ್ಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ. ಇದೆಲ್ಲ ಯಾರ್ದು ಮಾಡ್ತಕ್ಕಂಥ ಕೆಲಸ ಗೋಪಾಲಕೃಷ್ಣ ಕುಮ್ಮಕ್ಕನಿಂದ ಇವೆಲ್ಲ ನಡೀತಕ್ಕಂಥದ್ದು. ಆಮೇಲೆ ಆತನ ಸಂಬಂಧಿಕರನ್ನೇ ಮರಳು ದಂಧೆ ಮಾಡೋದಕ್ಕೆ ಎಲ್ಲರನ್ನೂ ನೇಮಕ ಮಾಡ್ಕೊಂಡಿದ್ದಾನೆ. ಬಳ್ಳಾರಿಯಿಂದ ಒಬ್ಬನು ತಂದಿದ್ದಾರೆ, ತಂದುಬಿಟ್ಟು ಅದ್ಯಾವುದೋ ಒಂದು ಜಮೀನು ಕೊಡಿಸಿ ಆ ಜಮೀನಿನಲ್ಲಿ ಮರಳೆಲ್ಲ ಆಂಧ್ರಕ್ಕೆ ಮತ್ತು ಚಿತ್ರದುರ್ಗ ಬೇರೆ ಬೇರೆ ಕಡೆಗಳಿಗೆಲ್ಲ ಸಾಗಿಸ್ತಕ್ಕಂಥ ಕೆಲಸವನ್ನು ಈತನ ಸಹಕಾರದಿಂದ ನಡೀತದೆ. ಯಾಕಂದರೆ ಈತ ಸಾಚ ಆಗಿದ್ದರೆ ಕೂಡ್ಲಿಗೆ ತಾಲೂಕಿನಲ್ಲಿ 100 ಕೋಟಿಯನ್ನು ಲಪಟಾಯಿಸಿ ಬಂದಿರತಕ್ಕಂಥವ್ರು. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಇಲ್ಲಿಗೆ ತಂದಿದ್ದಾರೆ. ಒಂದು ತಹಸೀಲ್ದಾರ್ ಇದ್ದಾರಲ್ಲ, ಭಾರಿ ಸುಮಾರು ತಹಸೀಲ್ದಾರ್. ನಾನು ಕೇಳ್ತೀನಿ, ಏನಪ್ಪ ಮರಳು ದಂಧೆ ಆಗ್ತದಂತೆ, ಹೋಗಿ ಹಿಡಿಯೋಕ್ಕಾಗೋದಿಲ್ಲ, ನೀವೇನು ಮಾಡ್ತೀರಿ ಅಂದರೆ, ಪದೇ ಇವರು ದೊರೆ ಎಲ್ಲೆಲ್ಲೇ ಏನು ಮಾಡೋದಿಲ್ಲ. ಇವನು ದೊಡ್ಡ ಫ್ರಾಡ್, ಸರಿ ಇಲ್ಲ, ಇವನು ನಮ್ಮ ತಾಲೂಕಿಗೆ ಇವನು ಬಿಟ್ಟಿಲ್ಲ. ಅಧಿಕಾರಿಗಳು ಯಾರು ಇವ್ರ ಮಾತು ಕೇಳಂಗೆ, ಯಾರನ್ನೋ ಅವ್ರ ಮಾತೇ ಕೇಳಬೇಕು. ಕೇಳ್ತಿದ್ರೆ ಎತ್ತಿಸ್ತಾನೆ. ಪೊಲೀಸ್ನವ್ರನ್ನ ನಿಷ್ಕ್ರಿಯ ಮಾಡಿಟ್ಟಿದ್ದಾನೆ. ಪೊಲೀಸ್ನವರು ಏನೂ ಒಂದು ಕೇಸ್ ಹಾಕಂಗಿಲ್ಲ, ಪ್ರತಿಯೊಂದು ಈತನ್ನೇ ಕೇಳಬೇಕು, ಹಾಕ್ಬೇಕಾ ಬಿಡ್ಬೇಕಾ. ಅಲ್ಲಪ್ಪ, ಬಡವರು ಒಟ್ಟಿಗೆ ಇಲ್ಲಿ ಜನ ಗಾಡಿಗೆ ಮಣ್ಣು ಎತ್ತು ಕಟ್ಕೊಂಡು ಎಲ್ಲನೋ ಮನೆ ಕಟ್ಟಕ್ಕೆ ಮಣ್ಣು ತಂದರೆ ಎತ್ತು ಗಾಡಿನ ಸಮೇತವಾಗಿ ಸ್ಟೇಷನ್ಗೆ ಹಾಕಿದ್ದಾನಲ್ರಿ ಈತ. ನಾಚಿಕೆ ಆಗ್ಬೇಕಲ್ಲ ಈತಗೆ, ಆಮೇಲೆ ಇದಕ್ಕಾಗದ. ಆಮೇಲೆ ಟ್ರ್ಯಾಕ್ಟ್ರಿಗಳಿಗೆಲ್ಲ ಅವ್ರನ್ನೆಲ್ಲ ತಂದು ಸ್ಟೇಷನ್ನ ನಿಲ್ಲಿಸಿದಾನಲ್ಲಪ್ಪ. ಅಂದರೆ ಆ ಟ್ರ್ಯಾಕ್ಟರು ಎತ್ತಿನ ಗಾಡಿಯನ್ನು ನನ್ನ ಮಾತೇ ಕೇಳಬೇಕು, ಬೇರೆಯವ್ರ ಮಾತು ಕೇಳಬಾರ್ದು. ಈ ಒಂದು ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಈಗ ಅಲ್ಲ, ಇದು ML ಆದಾಗಲಿದ್ದು ಅದೇ ಮಾಡ್ಕೊಂಬಂದಿದ್ದಾನೆ. ಬೇರೆ ಪಾರ್ಟರ್ನೆಲ್ಲ ಎದುರಿಸೋದು, ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರನ್ನ ಒಳಗೆ ಕರ್ಕೊಂಬೋದು, ಈ ಕೆಲಸ ಮಾಡ್ತಾನೆ ಇವನು. ಏನಪ್ಪ ಕೂಡ್ಲಿಯಲ್ಲಿ ಎಷ್ಟು ದುಡ್ಡು ಹೊಡೆದೀಯಪ್ಪ ನೀನು?